ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇನ್ನೊಂದು ಯೂನಿಕ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನೇ ಮ್ಯಾಗಿ ಬೇಲ್ ಮನೇಲಿ ಸಿಂಪಲಾಗಿ ಮಾಡ್ಕೊಬೋದು. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಬನ್ನಿ ಕ್ವಿಕ್ಕಾಗಿ ಅದನ್ನ ಹೇಗೆ ಮಾಡೋದು ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಪ್ರೀ ಹೀಟ್ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಮತ್ತು ಇನ್ನೊಂದು ಕಡೆ ನಾನು ನ್ಯೂಡಲ್ಸ್ನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ನ್ಯೂಡಲ್ಸ್ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ಬಳಸ್ಬೋದು. ಮ್ಯಾಗಿ, ಹಿಪ್ಪಿ, ನೀವು ಯಾವ್ದು ಬೇಕಾದರೂ ಬಳಸ್ಬೋದು. ನಾನೀಗ ಅದನ್ನು ಒಂದು 2 to 3 ಮಿನಿಟ್ಸ್ ಡ್ರೈ ಫ್ರೈ ಮಾಡ್ತೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನುವಾಗ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಬಳಸ್ತಾ ಇದ್ದೀನಿ. ನೀವು ಮನೇಲಿ ಯಾವ ಅಡುಗೆ ಎಣ್ಣೆ ಉಪಯೋಗಿಸ್ತೀರಾ ನೀವು ಅದನ್ನೇ ಹಾಕ್ಕೊಂಡು ಮತ್ತೆ ನಾವು ಇದನ್ನು ಡ್ರೈ ಫ್ರೈ ಮಾಡೋಣ. ಸ್ವಲ್ಪ ಇದು ಕೆಂಪಗಾಗಬೇಕು. ಸೊ ನಾನಿಲ್ಲಿ ಇವತ್ತು 3 ವೆಜಿಟೇಬಲ್ಸ್ನ ಹಾಕ್ತಾಯಿದ್ದೀನಿ. ಆನಿಯನ್, ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ. ನೀವು ಇದು ಯಾವ ತರಕಾರಿ ಬೇಕಾದ್ರೂ ಸೇರಿಸ್ಕೋಬೋದು. ನೀವು ಕ್ಯಾರೆಟ್ನ ತುರಿದು ಹಾಕ್ಬೋದು, ಸಣ್ಣಕ್ಕೆ ಹೆಚ್ಚಿ ಸೌತೆಕಾಯಿ ಹಾಕ್ಬೋದು, ಬೇಬಿಕಾರ್ನ್ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನು ಇವತ್ತಿನ ಸಿಂಪಲಾಗಿ ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ, ಅದಕ್ಕೆ ಬರೀ 3 ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನೀಗ ಅದನ್ನ ಕೆಳಗೆ ಇಳಿಸ್ಕೊಂಡು ಸ್ವಲ್ಪ ಆರಿದ ಮೇಲೆ ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೊಟೊ ಮತ್ತು ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಕ್ಯಾಪ್ಸಿಕಮ್ 3 ಹಾಕ್ಕೊಂಡು ಇದನ್ನ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಮಸಾಲ ಹಾಕ್ಕೊಳ್ತೀನಿ. ನಾನಿಲ್ಲಿ ನ್ಯೂಡಲ್ಸಿಗೆ ಏನು ಮಸಾಲ ಕೊಟ್ಟಿದ್ರು ಅದನ್ನೇ ಹಾಕ್ತಾಯಿದ್ದೀನಿ. ನೀವು ನ್ಯೂಡಲ್ಸಿಗೆ ಕೊಟ್ಟಿರೋ ಮಸಾಲ ಇಷ್ಟ ಆಗಲ್ಲ ಅನ್ನೋದಾದರೆ ಮನೆಯಲ್ಲೇ ಗರಂ ಮಸಾಲ, ಖಾರದ ಪುಡಿ, ಅರಿಶಿನ ಪುಡಿನೆಲ್ಲ ನೀವು ಚಾಟ್ ಮಸಾಲ ಸೇರಿಸಿ ಮಾಡ್ಕೊಳ್ಬೋದು. ನಾನೀಗ ಅದೇ ಮಸಾಲ ಹಾಕಿದ್ದೀನಿ. ಈಗ ನಾನು ಅದಕ್ಕೆ ಸ್ವಲ್ಪ ಹರ್ಬ್ಸು ಮತ್ತು ಸ್ವಲ್ಪ ಪಿಜ್ಜಾ ಮಿಕ್ಸ್ ಇಲ್ಲ ಚಿಲ್ಲಿ ಫ್ಲೇಕ್ಸ್ ಏನಿರುತ್ತೆ ಅದು ಹಾಕ್ಕೊಳ್ಬೋದು. ಅದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮತ್ತು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2 ರಿಂದ 3 ಹನಿ ಆಗುವಷ್ಟು ನಾನು ಲಿಂಬೆಹಣ್ಣು ರಸನ ಹಿಂಡ್ಕೊಂಡು, ಮತ್ತು ಇದಕ್ಕೆ ಟೇಸ್ಟ್ಗೆ ಹಾಗೂ ಗಾರ್ಲಿಶಿಗೋಸ್ಕರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ, ಇನ್ಸ್ಟೆಂಟಾಗಿ ವಿತಿನ್ 5 or 10 ಮಿನಿಟ್ಸಲ್ಲಿ ನೀವು ಮಾಡ್ಕೊಳ್ಬೋದು. ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಕೆಚಪ್ ಆ್ಯಡ್ ಮಾಡ್ಕೋಬೋದು. ಮಯೋನೀಸ್ ಇಷ್ಟ ಆಗುತ್ತೆ ತಿಂತೀನಿ ಅಂದರೆ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನು ಸಿಂಪಲಾಗಿ ಮಾಡಿದ್ದೀನಿ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತುಂಬಾ ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ನೀವೊಮ್ಮೆ ಮನೇಲಿ ಟ್ರೈ ಮಾಡಿ. ಇದನ್ನು ಕರ್ಡ್ ಜೊತೆ ಅಂದರೆ ಮೊಸರು ಜೊತೆ ಸರ್ವ್ ಮಾಡಿದ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಈಸಿ ಮತ್ತು ಹೆಲ್ದಿ ರೆಸಿಪೀಸ್ ಜೊತೆಗೆ. ಬಾಯ್ ಬಾಯ್.